ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ನಾನು ಕಿಶೋರ್ ರೈ ಕತ್ತಲೆಕಾಡು. ಇವತ್ತಿನ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆಗೆ ನಿಮ್ಗೆ ಬಂದಿದ್ದೀನಿ. ಇದು ಸ್ಟೋರಿ ಅಂತ ಅನ್ಸ್ಬೋದು, ಆದ್ರೆ ನಿಜ ಘಟನೆ. ಗಂಡ ಹೆಂಡತಿ, ಗಂಡ ಸರ್ವಿಸ್ ಇಂದ ರಿಟೈರ್ಡ್ ಆಗಿ ಬಂದವರು, ಹೆಂಡತಿಗೆ ಆತನಿಗೆ ಹೂಡಿಕೆ ಮಾಡಿದಂತಹ ವಿಮೆ ಹಣದ ಮೇಲೆ ಕಣ್ಣು, ಜೊತೆಗೆ ಒಬ್ಬ ಲವ್ವರ್ ಇರ್ತಾನೆ. ಗಂಡ ದೇಶದೊಳಗಿರೋರೆಲ್ಲ ತನ್ನವರು, ಅವರ ರಕ್ಷಣೆಗಾಗಿ ಅಲ್ಲಿ ನಿಂತಿದ್ರೆ, ವೈರಿಗಳ ವಿರುದ್ಧ ಸೆಣಸಾಡ್ತಾ ಇದ್ರೆ, ಇಲ್ಲಿ ಯಾರು ತನ್ನವರು ಅನ್ಸ್ಕೊಳ್ಬೇಕಾಗಿತ್ತೋ ಅವರೇ ವೈರಿಗಳಾಗಿ ಬದಲಾದಂತಹ ಕತೆ. ಅವರೇ ಜೀವವನ್ನ ತೆಗೆದಂತಹ ಒಂದು ರೀತಿಯಲ್ಲಿ ಕ್ರೂರತ್ವದ ಪರಮಾವಧಿ ಅಂತ ಹೇಳ್ಬೋದು, ಅಂತಹ ಒಂದು ಕತೆ. ಆ ಹಣಕ್ಕಾಗಿ ಅದು ಯಾವ ರೀತಿಯೆಲ್ಲ ನಾಟಕ ಮಾಡ್ತಾರೆ ಅಂತ. 2 ಕೋಟಿ ರೂಪಾಯಿ ವಿಮೆ ಇರುತ್ತಲ್ಲ, ಇನ್ಶೂರೆನ್ಸ್. ಆ ಹಣದ ಮೇಲೆ ಕಣ್ಣು ಬಿದ್ದಾಗ ಎಲ್ಲೆಲ್ಲ ಅಕ್ರಮವನ್ನ ಎಸಗಬಹುದು, ಎಲ್ಲೆಲ್ಲ ನಾವು ಹಸ್ತಕ್ಷೇಪ ಮಾಡಿ ವಾಸ್ತವತೆಯನ್ನ ಮರೆಮಾಚಬಹುದು ಅನ್ನೋದಕ್ಕೆ ಈ ಖತರ್ನಾಕ್ ಗ್ಯಾಂಗ್ ಒಂದು ನಿದರ್ಶನವಾಗಿ ನಿಂತಿದೆ. ಆದ್ರೆ ಕಾನೂನಿನ ಎದುರು ಇವರ ಈ ಆಟ ನಡೀಲಿಲ್ಲ. FSL ವರದಿಯನ್ನ ತಿರ್ಸ್ತಾರೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ತಿರ್ಸ್ತಾರೆ, ಪೊಲೀಸ್ ಅಧಿಕಾರಿಗಳನ್ನ ಬಲೆಗೆ ಹಾಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅಲ್ಲಿ ಸಾಧ್ಯ ಆಗೋದಿಲ್ಲ. ವೈದ್ಯರನ್ನ ಬುಟ್ಟಿಗೆ ಹಾಕೊಳ್ತಾರೆ, ಅದು ಸಾಧ್ಯ ಆಗುತ್ತೆ. ಆದ್ರೆ ಕಡೆಗೊಮ್ಮೆ ನ್ಯಾಯ ಅನ್ನೋದು ಹೊರಗೆ ಬಂದೇ ಬರುತ್ತೆ. ಅಂಥದ್ದೊಂದು ಸ್ಟೋರಿ. ನಮಸ್ಕಾರ ಮತ್ತೊಮ್ಮೆ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಾ ಇದ್ರೆ, ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಈ ಘಟನೆ ನಡೆದಿರೋದು ನಮ್ಮ ಕರ್ನಾಟಕದ ಬೆಳಗಾವಿಯ ಒಂದು ಗ್ರಾಮದಲ್ಲಿ, ಹುಕ್ಕೇರಿಯ ಗೋಡಗೇರಿ ಅನ್ನೋಂತಹ ಗ್ರಾಮದಲ್ಲಿ ನಡೆದಂತಹ ಒಂದು ಘಟನೆಯ ವಿವರವನ್ನ ಮುಂದೆ ನಿಮ್ಗೆ ವಿವರಿಸ್ತಾ ಹೋಗ್ತೇನೆ. ಆತನ ಹೆಸರು ಸಂದೀಪ್. ನಮ್ಮ ಭಾರತೀಯ ಸೇನೆಯಲ್ಲಿ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯಾಗಿ ಬಂದಂತಹ ವ್ಯಕ್ತಿ. ಭಾರತಾಂಬೆಯ ಮಡಿಲಿಗಾಗಿ ತನ್ನ ಸರ್ವಸ್ವವನ್ನು ಅರ್ಪಿಸಿ ಕಡೆಗೊಮ್ಮೆ ತನ್ನ ನಿವೃತ್ತಿಯ ಜೀವನವನ್ನ ತನ್ನ ಊರಿನಲ್ಲಿ ಕಳಿಬೇಕು ಅಂತ ಬಂದಂತಹ ವ್ಯಕ್ತಿ. ಬಂದು ತನ್ನ ಹೆಂಡತಿ ಜೊತೆಗೆ, ಸಂಸಾರದ ಜೊತೆಗೆ ಜೀವನ ಕಳೀತಾ ಇರ್ತಾನೆ. ಇತ್ತೀಚೆಗಷ್ಟೇ ಏನೋ ಒಂದು ಗ್ರಾಮದಲ್ಲಿ ಜಾತ್ರೆ ಆಗಿರ್ತದೆ. ಜಾತ್ರೆಗೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಒಂದು ಅಪಘಾತ ಆಗುತ್ತೆ. ಅಪಘಾತ ಆಗಿ ಒಂದು ಗಂಭೀರ ಗಾಯಗಳಾಗಿ ಈತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುತ್ತೆ. ಆ ಸಂದರ್ಭದಲ್ಲಿ ಈತನ ಪತ್ನಿ ಇರ್ತಾಳಲ್ಲ, ಸುಮಾ, ಆಕೆಗೆ ಅದೇನು ಕೋಪ ಇತ್ತೋ, ಅದೇನು ದ್ವೇಷ ಇತ್ತೋ ಗೊತ್ತಿಲ್ಲ. ತನಗೊಂದು ಪ್ರಿಯಕರನನ್ನ ಜೊತೆ ಇಟ್ಕೊಂಡಿರ್ತಾಳೆ. ಆದ್ರೆ ಗಂಡನಿಗೆ ವಿಷಯ ಗೊತ್ತಿರೋದಿಲ್ಲ. ಅಕ್ಕಪಕ್ಕದ ಮನೆಯವರು, ನಾನು ಪ್ರಿಯಕರ ಅಂತ ಹೇಳ್ತಲ್ಲ, ಇವರು ಅಕ್ಕಪಕ್ಕದ ಮನೆಯವರೇ. ಆದ್ರೆ ನೆರೆಕರೆ ಮನೆಯವರು ಆಗಿರ್ಬೇಕಾದವರು ಈಕೆ ಆತನನ್ನ ತನ್ನ ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೋಬೇಕು ಅನ್ನೋಂತ ಈ ನಿಟ್ಟಿನಲ್ಲಿ ಪ್ಲಾನ್ ಹಾಕೊಂಡಿರ್ತಾಳೆ. ಅದೊಂದು ಕಡೆ ಇರಲಿ. ಈತ ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಾನಲ್ಲ, ಆ ದಾಖಲಾದ ಸಂದರ್ಭದಲ್ಲಿ ಗುಣಮುಖವಾಗಿ ಬರುವಂತಹ ಅವಕಾಶ ಇತ್ತು. ಆದ್ರೆ ವಿಷವನ್ನ ಆತನ ದೇಹಕ್ಕೆ ಇಂಜೆಕ್ಟ್ ಮಾಡಿ ಕೊಳ್ತಾರೆ. ಕೇವಲ ಈತನ ಪತ್ನಿ ಮಾತ್ರ ಅಲ್ಲ, ಆ ದೊಡ್ಡ ಗ್ಯಾಂಗ್ ಇದೆ. ಸ್ಟೋರಿಯನ್ನ ಹೇಳ್ತೇನೆ ನಾನು. ಅಲ್ಲಿ ಆ ಆಸ್ಪತ್ರೆಗೆ ದಾಖಲಾದಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಈಕೆಗೆ ಆತನ ಇನ್ಶೂರೆನ್ಸ್ ಹಣದ ಮೇಲೆ ಕಣ್ಣು ಬೀಳುತ್ತೆ. 2 ಕೋಟಿ ರೂಪಾಯಿ ಹಣ ಇರುತ್ತೆ. ಆ ಹಣವನ್ನ ಹೇಗಾದ್ರೂ ಮಾಡಿ ತನ್ನ ಹೆಸರಿಗೆ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿರ್ತಾಳೆ. ಬಹುಶಃ ಇಲ್ಲಿ ಆಕ್ಸಿಡೆಂಟ್ ಅನ್ನೋದು ಕೂಡ ಈ ಕೃತ್ಯದ ಭಾಗನ ಅನ್ನೋದು ಗೊತ್ತಿಲ್ಲ. ಅದು ಪೊಲೀಸರ ತನಿಖೆಯಲ್ಲ ಬರಬೇಕು. ಆತ ಸತ್ರೆ ಇದು ಹಣ ಈಕೆಗೆ ಸೇರುತ್ತೆ, ನಾಮಿನಿ ಆಗಿ ಮಾಡ್ಕೊಂಡಿರ್ತಾಳಲ್ಲ. ಹಾಗಾಗಿ ಹಣ ಅವಳಿಗೆ ಬರುತ್ತೆ ಅನ್ನೋಂತಹ ಪ್ಲಾನ್ ಚೆನ್ನಾಗಿ ಗೊತ್ತಿರುತ್ತೆ ಅವಳಿಗೆ, ಹೇಗೆಲ್ಲ ಮಾಡ್ಕೋಬಹುದು ಅಂತ. ಆ ನಿಟ್ಟಿನಲ್ಲಿ ಹೇಗಾದ್ರೂ ಅದನ್ನ ಸಾಯಿಸ್ಬೇಕು. ಆದ್ರೆ ಆತ ಚೇತರಿಕೆ ಕಾಣ್ತಾ ಇರ್ತಾನೆ. ಸಾಯಿಸ್ಬೇಕು ಅನ್ನೋ ಅಂತ ಪ್ಲಾನ್ ಹಾಕಿ ಒಂದಷ್ಟು ಯೋಚನೆಯನ್ನ ಮಾಡ್ಕೊಂಡಿರ್ತಾಳೆ. ಜೊತೆಗಿರೋ ಈತನ ಲವ್ವರ್ ಅಂತ ಹೇಳಿದಲ್ಲ, ಆತನಿಗೆ ವಿಷಯವನ್ನ ತಿಳಿಸಿ, ಈ ರೀತಿ 2 ಕೋಟಿ ರೂಪಾಯಿ ಬರುತ್ತೆ, ನಮ್ಗೇನಾದ್ರು ಮುಂದಕ್ಕೆ ಪ್ಲಾನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ರಿಮಿನಾಶಕವನ್ನ ತರಿಸಿ ಆತನಿಗೆ, ನಾವು ಹಾಸ್ಪಿಟಲ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಡ್ರಿಪ್ಸ್ ಅಳವಡಿಸ್ತೇವಲ್ಲ, ಆ ಡ್ರಿಪ್ಸ್ ಹಾಕುವಂತಹ ನಳಿಕೆಯಲ್ಲಿ ಅದನ್ನ ಇಂಜೆಕ್ಟ್ ಮಾಡಿ ಅಲ್ಲಿಗೆ ಆತನ ದೇಹಕ್ಕೆ ವಿಷ ಅಂಶವನ್ನ ಸೇರಿಸಿ ಸಾಯಿಸ್ಬಿಡ್ತಾರೆ. ಆದ್ರೆ ಇದು ಇಲ್ಲಿಗೆ ಪ್ಲಾನ್ ಅಲ್ಲಿ ಆಗಿರ್ಲಿಲ್ಲ. ಅದ್ರ ನಂತರ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಅಲ್ಲಿ ನಂತರದಲ್ಲಿ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಪೋಸ್ಟ್ ಮಾರ್ಟಮ್ ಆದ ನಂತರದಲ್ಲಿ ರಿಪೋರ್ಟ್ ಬರುತ್ತೆ. ಆ ಸಂದರ್ಭದಲ್ಲಿ ಅಸಲಿಯತ್ತು ಗೊತ್ತಾಗ್ಬೇಕಲ್ಲ. ಆದ್ರೆ ಅಲ್ಲಿ ಮೊದಲೇ ಪ್ಲಾನ್ ಮಾಡ್ಕೊಂಡು, ಅಲ್ಲಿ ಯಾರೆಲ್ಲ ಪೋಸ್ಟ್ ಮಾರ್ಟಮ್ ಟೀಮ್ ನಲ್ಲಿ ಇರ್ತಾರೆ, ವೈದ್ಯರ ತಂಡ ಇರ್ತದೆ, ಅವ್ರನ್ನೆಲ್ಲರನ್ನೂ ಕೂಡ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಈಕೆ ಪ್ಲಾನ್ ಹೇಳ್ಕೊಂಡಿರ್ತಾಳೆ.
₹3,00,000 ಆಲ್ರೆಡಿ ಅಲ್ಲೆಲ್ಲ ಕೊಟ್ಟು ಸೆಟಲ್ಮೆಂಟ್ ಮಾಡೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತಳಾಗಿರ್ತಾಳೆ ಈಕೆ ಸುಮಾ ಅನ್ನೋಳು. ಅಂದ್ರೆ ಸಂದೀಪ್‌ನ ಹೆಂಡತಿ. ಆತ ಮೃತಪಡ್ತಾನೆ. ಮೃತಪಟ್ಟ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಅದರಲ್ಲಿ ಹೃದಯಾಘಾತ ಅಂತ ಇರುತ್ತೆ. ಎಷ್ಟರ ಮಟ್ಟಿಗೆ ಚೇಂಜ್ ಮಾಡ್ತಾರೆ ನೋಡಿ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೇವೆ. ಅದು ಬದುಕಿದ್ದಾಗ. ಇದು ಸತ್ತ ನಂತರವೂ ಕೂಡ ಜೀವವನ್ನ ತೆಗೆಯೋ ನಿಟ್ಟಿನಲ್ಲಿ ಅಲ್ಲಿ ಸತ್ಯವನ್ನ ಮರೆಮಾಚುವುದಕ್ಕೆ ಈ ವೈದ್ಯರು ಹೇಗೆಲ್ಲ ಮಾಡ್ತಾರೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ವಿಷಾಂಶ ದೇಹದಲ್ಲಿ ಇದ್ರೂ ಕೂಡ ಆ ರಿಪೋರ್ಟ್ ನಲ್ಲಿ ಹೃದಯಾಘಾತ ಅಂತ ಬರುತ್ತೆ. ಆಗ ಪೊಲೀಸರಿಗೆ ಪ್ರಶ್ನೆ ಬರುತ್ತೆ. ಆಕ್ಸಿಡೆಂಟ್ ಆದವರಿಗೆ ಹೇಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ವ್ಯಕ್ತಿ ಹೃದಯಾಘಾತಕ್ಕೆ ಒಳಗಾಗ್ತಾನೆ? ಏನೋ ಮಿಸ್ ಹೊಡಿತಿದ್ಯಲ್ಲ. FSLಗೆ ಆಗ್ತಾರೆ. FSLಗೆ ಆಗ್ತಾಗ ಸಂದರ್ಭದಲ್ಲೂ ಕೂಡ ಅಲ್ಲೂ ಆ ರಿಪೋರ್ಟ್ ಅನ್ನ FSL ಟೀಮ್ ಅವರು ಮರೆಮಾಚ್ತಾರೆ. ಅಲ್ಲೂ ಕೂಡ ಈಕೆ ಕೈವಾಡ ಇರುತ್ತೆ. ಅಲ್ಲಿಗೂ ಕೂಡ ಹಣ ಹೋಗಿರುತ್ತೆ. ಪೊಲೀಸರಿಗೆ ಅನುಮಾನ ಬರುತ್ತೆ. ಈ ನಡುವೆ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ? ಆಕೆಯ ಲವ್ವರ್ ಅಂತ ಹೇಳ್ದಲ್ಲ. ಲವ್ವರ್ ಅಂತ ಹೇಳಿದಂತ ವ್ಯಕ್ತಿ ಯಾರು? ಈ ಪುಂಡಲಿಕ A2 ಅವನು. ಅಕ್ಯೂಸ್ಡ್ ನಂಬರ್ 2 ಪುಂಡಲೀಕ. ಹೆಸರಿಗೆ ತಕ್ಕನಾಗಿ ಇದನವನು. ಆತ ಏನ್ ಮಾಡ್ತಾನೆ, ಒಂದು ವಿಡಿಯೋ, ಯಾರು ಈತ ಸತ್ತೋಗಿರ್ತಾನಲ್ಲ ಸಂದೀಪ್ ಮೃತನಾದ ನಂತರ ಅಂತ್ಯಕ್ರಿಯೆ ಆದ ನಂತರದಲ್ಲಿ ಒಂದು ವಿಡಿಯೋ ಮಾಡ್ತಾನೆ. ಯಾಕಾಗಿ ವಿಡಿಯೋ ಮಾಡ್ದ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಈ ದೊಡ್ಡ ಮೊತ್ತದ ಹಣ ಅಲ್ಲಿ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಬೇರೆ ಬೇರೆ ವ್ಯಕ್ತಿಗಳಿಗೆ ಹೋಗಿರುತ್ತೆ ಈ ಸತ್ಯವನ್ನ ಮರೆಮಾಚೋದಕ್ಕೆ. ಈತ ಅಂತ್ಯ ಸಂಸ್ಕಾರ ಎಲ್ಲ ಆದ ನಂತರದಲ್ಲಿ ಒಂದು ವಿಡಿಯೋ ಮಾಡಿ ತನ್ನ ಸ್ಟೇಟಸ್ ಹಾಕೊಳ್ತಾನೆ. ಈ ಅಸಲಿ ಕಾರಣ ಏನು ಅನ್ನೋದು ನನಗೆ ಗೊತ್ತು. ಯಾಕಾಗಿ ಆತನನ್ನ ಸಾಯಿಸಲಾಗಿದೆ, ಹೇಗೆ ಸಾಯಿಸಲಾಗಿದೆ ಅನ್ನೋದು ನನಗೆ ಗೊತ್ತು ಅನ್ನೋದು ನಿಟ್ಟಲ್ಲಿ ಒಂದು ಡಿಟೇಲ್ ಆಗಿ ವಿವರಣ ಹೇಳಿ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಹಾಕೊಳ್ತಾನೆ. ಇದಕ್ಕೆ ಮೂಲ ಕಾರಣ ಆಕೆಯೇ ₹2 ಕೋಟಿ ಪೆನ್ಷನ್ ಬರುತ್ತೆ, ನಮಗೆ ಮುಂದಕ್ಕೆ ಗೋವಾಕ್ಕೆ ಹೋಗೋಣ, ಬೇರೆ ಕಡೆ ಟ್ರಿಪ್ ಹೋಗೋಣ, ನನ್ನ ಫ್ಯಾಮಿಲಿ ನನ್ನ ಮಕ್ಕಳ ಜೊತೆ ಎಲ್ಲ ಸೇರ್ಕೊಂಡು ಟ್ರಿಪ್ ಹೋಗೋಣ, ಜೊತೆ ಸೇರು ಅಂತೆಲ್ಲ ಹೇಳಿ ವಿಷವನ್ನ ತರಿಸ್ಕೊಂಡು, ಅಂದ್ರೆ ಕ್ರಿಮಿನಾಶಕರನ್ನ ತರಿಸ್ಕೊಂಡು ಆತನಿಗೆ ಇಂಜೆಕ್ಟ್ ಮಾಡಿ ಈ ರೀತಿ ಎಲ್ಲ ಮಾಡಿದ್ದಾಳೆ, ಇದರಲ್ಲಿ ಇಂಥವರೆಲ್ಲ ಪಾತ್ರ ವಹಿಸಿದ್ದಾರೆ ಅಂತ ಆತ ವಿವರವಾಗಿ ಹೇಳ್ತಾನೆ. ಅಲ್ಲಿಗೆ ಪೊಲೀಸರ ಡೌಟ್ಗೆ ಮತ್ತೊಂದು ಬಿಗಿಯಾದ ದಾಖಲೆ ಸಿಕ್ತು. ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಎಲ್ಲವನ್ನ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಈ ಪೊಲೀಸರು ಏನ್ ಮಾಡ್ತಾರೆ, ಬೆಂಗಳೂರು FSLಗೆ ಕಳಿಸಿರ್ತಾರೆ ವರದಿಗೆ. ಆಗ ಅಸಲಿ ಹೊತ್ತು ಗೊತ್ತಾಗುತ್ತೆ. ಇದು ಕ್ರಿಮಿನಾಶಕವನ್ನ ಬಳಸಿ ಆತನ ದೇಹದಲ್ಲಿ ವಿಷಕಾರಿ ಅಂಶ ಇದೆ. ವಿಷ ಸೇವನೆಯಿಂದ ವಿಷದ ಪರಿಣಾಮವಾಗಿ ಆತ ಮೃತಪಡ್ತಾನೆ. ಇದು ಹೃದಯಾಘಾತ ಅಲ್ಲ, ಉದ್ದೇಶಪೂರಿತವಾಗಿ ಕೊಲೆ ಮಾಡಲಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅನಂತರದಲ್ಲಿ ಪೊಲೀಸರು ಈ ಸಂಬಂಧಪಟ್ಟಂತವ್ರು, ಇಲ್ಲಿ ಹೆಸರಲ್ಲಿ ಇದೆ ನೋಡಿ ಒಬ್ಬೊಬ್ರದ್ದು, ಎಂತೆಂತವ್ರು ಇದ್ದಾರೆ ಅನ್ನೋದಕ್ಕೆ ಹಿರಿಯ ವೈಜ್ಞಾನಿಕ ಅಧಿಕಾರಿ PN ನಾಗರಾಜ್. ನಾವು ಪ್ರತಿ ಕೇಸಲ್ಲಿ ಆದಂತಹ ಸಂದರ್ಭದಲ್ಲಿ ಏನಾದ್ರು ಕ್ರೈಮ್ ಆದಂತಹ ಸಂದರ್ಭ ಅಥವಾ ಈ ರೀತಿಯಾದಂತಹ ಅನುಮಾನಾಸ್ಪದ ಕೇಸ್ಗಳು ಬಂದಾಗ ಹೆಚ್ಚಾಗಿ ನಂಬೋದು ಈ ಪೋಸ್ಟ್ ಮಾರ್ಟಮ್ ಟೀಮ್ ಅನ್ನ, ಮರಣೋತ್ತರ ಪರೀಕ್ಷೆ ಮಾಡುವಂತಹ ತಂಡವನ್ನ, ಅದರ ಜೊತೆಗೆ ವಿಧಿವಿಜ್ಞಾನ ಪ್ರಯೋಗಾಲಯದ ತಂಡವನ್ನ. ಅವ್ರ ಮೇಲೆ ದೊಡ್ಡ ಮಟ್ಟಿಗಿನ ನಂಬಿಕೆಯನ್ನ ಇಡ್ತೇವೆ. ಆದ್ರೆ ನಂಬಿಕೆಯನ್ನ ಹುಸಿಗೊಳಿಸುವಂತಹ ಪ್ರಯತ್ನಗಳಾಗ್ತಾವಲ್ಲ, ಇಂಥವ್ರು ನೋಡಿ, PN ನಾಗರಾಜ್ ಅಂತ, ಜೊತೆಗೆ ಪ್ರಯೋಗಾಲಯದ ಸಹಾಯಕ ಚಿನ್ನಯ್ಯ, ಜೊತೆಗೆ ಅಲ್ಲಿನ ಗುಮಾಸ್ತ ಅಪ್ಪ ಸಾಬ್ ನಾಯಕ್ ಅನ್ನೋನು. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ, ಪೊಲೀಸ್ ಕಮಿಷನರ್ ಕಚೇರಿಯ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಶೋಕ್ ಅವನು ಕೂಡ ಇದರಲ್ಲಿ ಕೈ ಆಡಿಸ್ಕೊಂಡಿದ್ದಾನೆ. ಅವನು ಮೀಡಿಯೇಟರ್ ರೀತಿಯಲ್ಲಿ ಪೊಲೀಸರು ಜೊತೆಗೆ ಪೋಸ್ಟ್ ಮಾರ್ಟಮ್ ಮಾಡಿದವರು ಜೊತೆಗೆ ಈಕೆ ಮಧ್ಯದಲ್ಲಿ ಮಧ್ಯವರ್ತಿಯಾಗಿ ಕಮಿಷನ್ ಬೇಸ್ಡ್ ಆಗಿ ಕಮಿಷನರ್ ಕಚೇರಿಯಲ್ಲಿ ಈತ ಕೆಲಸ ಮಾಡ್ದ ಅನ್ಸುತ್ತೆ. ಕಮಿಷನ್ ಬೇಸ್ಡ್ ಅಂದ್ರೆ ಈ ಪ್ರಕರಣದಲ್ಲಿ ನನಗಿಷ್ಟು ಕಮಿಷನ್ ಬೇಕು ಅನ್ನೋ ನಿಟ್ಟಲ್ಲಿ ಏನೋ ಪ್ಲಾನ್ ಮಾಡ್ಕೊಂಡು ಅವ್ ಮಾಡಿದ್ದಾನೆ. ಹಾಗಾಗಿ ಇವ್ರನ್ನೆಲ್ಲವ್ರನ್ನ ಸೇರಿ ಒಟ್ಟು 9 ಮಂದಿಯನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಆಯಾಮದಲ್ಲಿ ತನಿಖೆ ಆಗ್ತಾ ಇದೆ. ಕೊಡಗು ಜಿಲ್ಲಾ SP ಆಗಿದ್ದವರು ಈಗ ಅಲ್ಲಿ SP ಆಗಿದ್ದಾರೆ. ಕೆ ರಾಮರಾಜನ್ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಅವರು ಪ್ರೆಸ್ ಮೀಟ್ ಮಾಡಿ ಪ್ರಕರಣದ ಪ್ರತಿಯೊಂದು ವಿಚಾರವನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈಗ ಆಲ್ರೆಡಿ ₹3,00,000 ಇವರಿಗೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಹಂಚಿಕೆ ಆಗಿದೆ ಅಂತೆ. ಇಲ್ಲಿ ಇಂಟ್ರೆಸ್ಟಿಂಗ್ ಕೇಳಿ ಹೇಗೆ ಅಂತ, ಈ ಪುಂಡಲಿಕ ಮತ್ತೆ ಸುಮಾ ಸಂದೀಪ್ ಇವರಿಗೆ ಸಂಬಂಧ ಹೇಗೆ ಅಂತ. ಆರ್ಮಿಯಿಂದ ರಿಟೈರ್ಡ್ ಆದ ಬಂದ ನಂತರದಲ್ಲಿ ಇವರು ಒಂದೇನಾದ್ರು ಹೊಸದಾಗಿ ಒಂದು ಟೀ ಅಂಗಡಿ ಮಾಡುವಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಈತ ಪುಂಡಲಿಕ ಅನ್ನೋನು ಎಗ್ ರೈಸ್ ಸ್ಟಾಲ್ ಇಟ್ಕೊಂಡಿರ್ತಾನೆ. ಆದ್ರೆ ದೊಡ್ಡ ಮಟ್ಟಿಗಿನ ವ್ಯಾಪಾರ ಇರೋದಿಲ್ಲ. ಈತನ ಅಂಗಡಿಯ ಪಕ್ಕದಲ್ಲೇ ದಂಪತಿ ಟೀ ಸ್ಟಾಲ್ ಅನ್ನ ಇಟ್ಕೊಂಡಿರ್ತಾರೆ. ಇಲ್ಲಿ ಬಿಸ್ನೆಸ್ ಇರೋದಿಲ್ಲಲ್ಲ, ಹಾಗಾಗಿ ಮಾತಾಡ್ಕೊಂಡು ನಮ್ಮಲ್ಲಿ ಕೆಲ್ಸಕ್ಕೆ ಬಾ ಅಂತ ಹೇಳಿ ಪುಂಡಲಿಕನನ್ನ ಅವರ ಶಾಪಿಗೆ, ಅಂದ್ರೆ ಸುಮಾ ಮತ್ತೆ ಸಂದೀಪ್ ಅವರ ಶಾಪಿಗೆ ಕರೆಸ್ಕೊಂಡು ಅಲ್ಲಿ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ಅಲ್ಲಿ ಇವರಿಗೆ ಲವ್ ಸ್ಟಾರ್ಟ್ ಆಗೋದು. ಯಾರಿಗೆ?
ಮಾಜಿ ಸೈನಿಕನ ಹೆಂಡತಿ ಸುಮಾ ಮತ್ತೆ ಈ ಪುಂಡಲೀಕನಿಗೆ, ಜೊತೆಗೆ ಆ ಗಂಡನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಈಕೆ ಮಾಡ್ಬೇಕಾದಂತಹ ವ್ಯವಹಾರನೆಲ್ಲ ಮಾಡ್ತಾ ಇರ್ತಾಳೆ. ಈತನ ಜೊತೆಗೆ ಬಹಳ ಆತ್ಮೀಯತೆಯನ್ನ ಬೆಳೆಸ್ಕೊಂಡಿರ್ತಾಳೆ. ಆ ಸಂದರ್ಭದಲ್ಲಿ ಇವರಲ್ಲಿ ಮಾತುಕತೆ ಆಗಿರುತ್ತೆ, ಹೇಗೆಲ್ಲ ಆಗ್ಬೇಕು, ಏನೆಲ್ಲ ಪ್ಲಾನ್ ಎಲ್ಲ ಮಾಡ್ಕೊಂಡಿರ್ತಾರೆ. ಜಾತ್ರೆಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ಘಟನೆ ಆಗುತ್ತಲ್ಲ, ಆ ಸನ್ನಿವೇಶವನ್ನೇ ಬಳಸ್ಕೊಂಡು ಈಕೆಗೆ ಕಾಲ್ ಮಾಡಿ ಆಸ್ಪತ್ರೆಗೆ ಕ್ರಿಮಿನಾಶಕವನ್ನು ತರಿಸ್ಕೊಂಡು ಅಲ್ಲಿ ಸ್ಕೆಚ್ ರೂಪಿಸ್ತಾರೆ. 2 ಕೋಟಿ ರೂಪಾಯಿ ಬರುತ್ತೆ ಅಂತ. ನಾನು ಆಗ್ಲೇ ಹೇಳದಲ್ಲ, ದೇಶ ಕಾಯುವ ಸಂದರ್ಭದಲ್ಲಿ ಇಡೀ ದೇಶದಲ್ಲಿರುವ ಜನರೆಲ್ಲ ತನ್ನವರು ಅಂತ ಆತ ಆ ಮನಸ್ಥಿತಿಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿರ್ತಾನೆ. ಎದುರಾಳಿಯಾಗಿ ಬರುವಂತವರು ನಮ್ಮ ಹೊರ ದೇಶದವರು, ಗಡಿಯಲ್ಲಿ ಹೊರಗಿನಿಂದ ಬರುವಂತವ್ರನ್ನ ಆತ ತನ್ನ ವೈರಿ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಈತ ನಿವೃತ್ತಿಯಾಗಿ ಮನೆಗೆ ಬಂದ ನಂತರದಲ್ಲಿ ತನಗೆ ಯಾರು ಆಸರೆ ಆಗಿರ್ಬೇಕಾಗಿತ್ತು, ಯಾರು ತನ್ನ ಜೊತೆಗೆ ಇರ್ಬೇಕಾಗಿತ್ತು, ತನ್ನ ಜೀವನ ಪೂರ್ತಿ ಬಹಳ ಸಂಗತಿಯಾಗಿ ಜೊತೆಗಾಗಿರ್ಬೇಕಾಗಿತ್ತು, ಆಕೆಯೇ ಆತನಿಗೆ ಮುಳುವಾಗಿ ಹೋಗ್ತಾಳೆ. ಸಪ್ತಪದಿ ತುಳಿದ ಮಹತ್ವವನ್ನೇ ಮರೆತು ತನ್ನ ಗಂಡನ ಪ್ರಾಣವನ್ನ ತೆಗಿತಾಳೆ. ಕೇವಲ ಅಲ್ಲ, 2 ಕೋಟಿ ರೂಪಾಯಿಯ ಆಸೆಗಾಗಿ, ಇನ್ಶೂರೆನ್ಸ್ ನ ಆಸೆಗಾಗಿ. ಆಕೆಗೆ ಇಷ್ಟೆಲ್ಲ ಮಾಡೋದಾಗಿದ್ರೆ ಆತನ ಮದುವೆ ಯಾಕೆ ಆಗ್ಬೇಕಾಗಿತ್ತು, ಸಂಸಾರ ಯಾಕೆ ಬೇಕಾಗಿತ್ತು? ದುಡ್ಡು ಮಾಡೋದಕ್ಕೆ ಬೇರೆ ಬೇರೆ ಮಾರ್ಗಗಳಿವೆ, ಅಲ್ಲಿ ದುಡ್ಡು ಇರ್ಬೋದಾಗಿತ್ತು. ಆದ್ರೆ ತನ್ನ ಜೀವಿತದಲ್ಲಿ ಅಮೂಲ್ಯ ಸಮಯವನ್ನ ದೇಶ ಸೇವೆಗಾಗಿ ಮುಡಿಪಾಗಿಟ್ಟು ಬಂದಂತವ್ರನ್ನ ಈ ರೀತಿಯಾಗಿ ತೆಗಿತಾರೆ ಅಂತ ಹೇಳಿದ್ರೆ, ಆದ್ರೆ ಆಕೆ ಜೊತೆಗೆ ಇನ್ನು ಉಳಿದವರು ಕೈ ಜೋಡಿಸಿದಾರಲ್ಲ, ಅವ್ರೆಂತ ನಾಲಾಯಕಗಳು ಅಂತ ನಾವು ಕೇಳ್ಬೇಕಾಗುತ್ತೆ. ಸಂಬಳ ಬರುತ್ತೆ, ನಿಯತಾಗಿ ಕೆಲಸ ಮಾಡ್ಕೊಂಡಿರ್ಬೋದು, ದೊಡ್ಡ ಪ್ರತಿಷ್ಠಿತ ಹುದ್ದೆಗಳು, ಜವಾಬ್ದಾರಿತ ಹುದ್ದೆಗಳು. FSL ನಲ್ಲಿ ಅಷ್ಟು ನಮಗೆಲ್ಲ ಹೋಗಿ ಸೇರೋದಕ್ಕೆ ಆಗೋದಿಲ್ಲ. ಅದರದ್ದೇ ಆದಂತಹ ಪರಿಣಿತಿ ಬೇಕಾಗುತ್ತೆ, ಶ್ರದ್ಧೆ ಬೇಕಾಗುತ್ತೆ, ಆಸಕ್ತಿ ಬೇಕಾಗುತ್ತೆ. ಪೋಸ್ಟ್ ಮಾರ್ಟಮ್ ನಮಗೆ ಹೋಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ವೈದ್ಯರು ಎಷ್ಟೋ ಹಗಲು ರಾತ್ರಿ ಓದಿ ಶ್ರಮ ಪಟ್ಟಿರ್ತಾರೆ. ಎಲ್ಲವನ್ನ ಮಣ್ಣು ತಿನ್ನುವ ಕೆಲಸ ಮಾಡೋದು ಇದೇ ರೀತಿ. ಇಷ್ಟು ವರ್ಷದ ಶ್ರಮವನ್ನ ಮಣ್ಣು ಪಾಲ್ ಮಾಡಿ ಹಾಕೊಂಡ್ರು. ಒಳ್ಳೆ ಶಿಕ್ಷೆ ಆಗ್ಬೇಕಾಗಿದೆ. ನಾನು ಹೋದ ವಾರ ಒಂದು ಇನ್ಸಿಡೆಂಟ್ ಹೇಳಿದೆ. ತಾಯಿ ತಾನು 9 ತಿಂಗಳು ಹೆತ್ತು ಬೆಳೆಸಿದಂತಹ ಮಗಳನ್ನ, 5.5-6 ವರ್ಷದ ಮಗಳನ್ನ ಪ್ರಾಣ ತೆಗೆದಂತಹ ವಿಚಾರ ಇದು ಕೂಡ ಮತ್ತೆ ಅದೇ ರೀತಿ ಒಂದು ಹೆಂಗಸು ತನ್ನ ಜೊತೆಗಿದ್ದಂತಹ ಗಂಡನ ಪ್ರಾಣ ತೆಗೆಯೋದು. ಸಾಮಾನ್ಯವಾಗಿ ಮಾತಾಡ್ತಾ ಹೇಳ್ತಾರೆ, ಪತ್ನಿಗೆ ತನ್ನ ಮಗುವಿನ ಜೊತೆಗೆ ಗಂಡ ಕೂಡ ಮಗುವಾಗಿರ್ತಾನೆ ಅಂತ. ಆದ್ರೆ ಇಲ್ಲಿ ಯಾಕಾಗಿ ಆ ರೀತಿಯಾದಂತಹ ಮನಸ್ಥಿತಿಯನ್ನ ಬೆಳೆಸ್ಕೊಳ್ತಾರೋ ಗೊತ್ತಿಲ್ಲ. ನೋಡೋಣ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಹೇಳ್ತಾ ಹೋದ್ರೆ ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಸ್ಟೋರಿ ತರ ಆಗುತ್ತೆ. ಸಿನಿಮಾ ಮಾಡೋದಕ್ಕೆ ಒಳ್ಳೆ ಸ್ಟೋರಿ ಎಳೆ ಸಿಕ್ಕಂಗಾಗುತ್ತೆ. ಆದ್ರೆ ವಾಸ್ತವದಲ್ಲಿ ಈ ರೀತಿ ಆಗಿದೆ ಅನ್ಕೊಂಡಾಗ ಬಹಳ ಬೇಸರ ಆಗುತ್ತೆ. ಕೇವಲ ಮಾಜಿ ಸೈನಿಕ ಅಂತಲ್ಲ, ಯಾವುದೇ ವ್ಯಕ್ತಿಗೂ ಕೂಡ ಈ ರೀತಿ ಆಗ್ಬಾರ್ದು. ಹಣದಾಸೆಗೆ ಪ್ರಾಣ ತೆಗೆಯೋದು ಅಂತ ಹೇಳಿದ್ರೆ ಒಪ್ಪುವಂತಹ ವಿಚಾರ ಅಲ್ಲ. ಪೊಲೀಸರು ಒಳ್ಳೆ ತನಿಖೆ ಮಾಡಿದ್ದಾರೆ, ಆಲ್ರೆಡಿ ಮಾಡಿದ್ದಾರೆ. ಮುಂದಕ್ಕೂ ಕೂಡ ಅವರಿಗೆ ಶಿಕ್ಷೆ ಆಗುವ ನಿಟ್ಟಿನಲ್ಲಿ, ಸಮರ್ಪಕ ದಾಖಲೆಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡ್ಲಿ ಅಂತ ಹೇಳಿ ಕಂಟೆಂಟ್ ಮುಗಿಸ್ತಾ ಇದ್ದೇನೆ. ನೀವು ನೋಡಿದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮುಂದೊಂದು ಕಂಟೆಂಟ್ ನಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ. ಬಾಯ್.